कलबुर्गी शहर से एक सनसनीखेज मामला सामने आया है। कलबुर्गी में दहशत, मोहन लॉज के पास युवक की बेरहमी से हत्या। मंगलवार देर रात एक 22 साल के युवक की बेरहमी से हत्या कर दी गई। इस घटना से पूरे इलाके में डर का माहौल है। यह घटना शहर में मोहन लॉज के पीछे पार्क इलाके में हुई। बताया जा रहा है कि हमलावरों ने पहले युवक पर चाकू से सिर पर हमला किया और फिर क्रूरता की सारी हदें पार करते हुए उसे एक भारी पत्थर से कुचल दिया, जिससे उसकी मौत हो गई। मृतक की पहचान नाम सैयद महबूब इस्माइल, उम्र 22 साल, पता अपर लाइन स्टेशन बाजार। घटना की खबर मिलते ही शहर के पुलिस कमिश्नर डॉ शरणप्पा एसडी घटनास्थल पर पहुंचे और स्थिति का जायजा लिया। पुलिस ने शव को कब्जे में लेकर पोस्टमार्टम के लिए भेज दिया है। स्टेशन बाजार पुलिस ने इस संबंध में मामला दर्ज कर लिया है। हालांकि हत्या का मकसद अभी साफ नहीं है, लेकिन पुलिस सभी एंगल से जांच कर रही है। पुलिस का दावा है कि आरोपी को जल्द ही गिरफ्तार कर लिया जाएगा। स्टेशन बाजार पुलिस स्टेशन ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿದೆ। ಅದರಲ್ಲಿ ಮೃತನಾದವನ ಹೆಸರು ಸೈಯದ್ ಮೆಹಬೂಬ್ ಇಸ್ಮಾಯಿಲ್, ಸನ್ ಆಫ್ ಇಸ್ಮಾಯಿಲ್ ಅಂತ, ಸುಮಾರು 21ರಿಂದ 23 ವಯಸ್ಸಿಗೆ। ಈಗಾಗಲೇ ಇವನಿಗೆ ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವು ಪ್ರಾಥಮಿಕ ಮಾಹಿತಿ ಇದೆ। ಈಗಾಗಲೇ ನಮ್ಮ ತಂಡಗಳನ್ನು ಬಿಟ್ಟಿದ್ದೀವಿ, ಆದಷ್ಟು ಬೇಗ ಆರೋಪಿಗಳನ್ನು ವಶಪಡಿಸ್ಕೊಳ್ತೀವಿ। ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ ಪ್ರಕಾರ ವೈಯಕ್ತಿಕ ಏನು ಪರಿಚಯಸ್ಥರ ನಡುವೆ ವೈಯಕ್ತಿಕ ಕಾರಣದಿಂದ ಹಲ್ಲೆ ಮಾಡಿರುವಂಥದ್ದು ತಿಳಿದು ಬಂದಿದೆ ಮತ್ತು ಆರೋಪಿಗಳನ್ನು ವಶಪಡಿಸ್ಕೊಂಡು ಅವ್ರನ್ನ ವಿಸ್ತೃತವಾಗಿ ವಿಚಾರಣೆ ಮಾಡಿದಾಗ ನೈಜ ಕಾರಣ ಏನು ಅಂತ ತಿಳಿದು ಇವರು ಲೋಕಲ್ ಇಲ್ಲೇ ಇದ್ದಾರೆ। ಇಲ್ಲೆಲ್ಲ ಅವರು ಏನಿದು ಪಾರ್ಕ್ ಇದೆ, ಇಲ್ಲಿ ಇದು ಅನ್ಯೂಸ್ಡ್ ಪಾರ್ಕ್ ಇದೆ, ತಾವೆಲ್ಲ ನೋಡ್ತಾ ಇದ್ದಾರೆ ಮತ್ತು ಇಲ್ಲಿ ಅವರು ಸುತ್ತಮುತ್ತ ಓಡಾಡೋದು ಇರೋಂಥದ್ದು ಇದೆ। ಸೊ ನಿನ್ನೆ ರಾತ್ರಿನೂ ಕೂಡ ಇಲ್ಲಿ ಬಂದು ಕುಳಿತಾಗ ಎಲ್ಲ ಜೊತೆಗೆ ಇದ್ದಾಗ ಹಲ್ಲೆ ಮಾಡಿರೋಂಥದ್ದು ತಿಳಿದು ಬಂದಿದೆ। ಏನು ಸರ್ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ। ಈಗ ಅವರು ಫ್ಯಾಮಿಲಿ ಮೆಂಬರ್ಸಿಗೆ ಕರೆ ವಿಚಾರಿಸಿದಾಗ ಬೇಸಿಕಲಿ ಮನೆಗೆ ರೆಗ್ಯುಲರಾಗಿ ಬರ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಮತ್ತು ಇವನ ಮೇಲೆ 2 ಹಳೆ ಬೈಕ್ ಕಳ್ಳತನ ಮಾಡಿರೋ ಪ್ರಕರಣ ಇದ್ದಾವೆ। ಅದು ಬಿಟ್ಟರೆ ಬೇರೆ ಯಾವುದು ಅಪರಾಧ ಹಿನ್ನೆಲೆ ಅದನ್ನೇ MOB ಬೈಕ್ ಕಳ್ಳತನ ಮಾಡಿರುವಂಥ MOB ಕ್ರಿಮಿನಲ್ ಇದೆ। ಈ ಸ್ಟೇಷನ್ ಬಜಾರ್ ಲಿಮಿಟ್ಸ್ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಈ ಪರ್ಸು ಪಾಕೆಟ್ ಎಲ್ಲ ಈ ರೀತಿ ಮಾಡ್ತಾ ಇದ್ದಾರೆ। ಆ ರೀತಿ ಬೇರೆ ಯಾವುದೂ ಪ್ರಕರಣಗಳು ದಾಖಲಾಗಿಲ್ಲ। ಬಟ್ ಬೇಸಿಕಲಿ ಏನಂತಂದರೆ ಮನೆಗೆ ಸೇರ್ತಾ ಇರಲಿಲ್ಲ ಅಂತಿದೆ ಮತ್ತು ಏನು ಇವ್ರಿಗೆ ಪರಿಚಯ ಇರೋ ಹುಡುಗರೇ ಇವನಿಗೆ ಹಲ್ಲೆ ಮಾಡಿರೋಂಥದ್ದು ಕೂಡ ತಿಳಿದು ಬಂದಿದೆ। ಆದಷ್ಟು ಬೇಗ ಈ ಆರೋಪಿಗಳನ್ನು ಬಂಧಿಸ್ತೀವಿ। ಈ ಖಲೀಲ್ ಇದಕ್ಕೆ ಏನಾದರೂ ರಿಲೇಟೆಡ್ ಆ ರೀತಿ ಖಲೀಲ್ ಮಾಡೋ ಕೇಸ್ ಈಗ ಸದ್ಯ ಆ ರೀತಿ ಯಾವುದೂ ಇಲ್ಲ। ಯಾವುದೇ ಬೇರೆ ರೌಡಿ ರಿಲೇಟೆಡ್ ಅಪರಾಧಗಳಿಗೆ ಯಾವುದು ಲಿಂಕ್ ಕಂಡು ಬಂದಿಲ್ಲ। ಬಟ್ ಆದರೂ ಎಲ್ಲ ರೀತಿಯಲ್ಲಿ ತನಿಖೆನ ನಾವು ಮಾಡ್ತೀವಿ। ಈ ಏರಿಯಾದಲ್ಲಿ ಕುಡಿದು ಮನೆಗೆ ಹೋಗೋದು, ಅವ್ರ ಮನೆಗೆ ಹೋಗೋದು, ಹಂಗೆ ಟಾರ್ಚರ್ ಕೊಡೋದು ಮಾಡ್ತೀವಿ। ಬಟ್ ಅಂಥದ್ದು ಯಾವುದೂ ದೂರ ಬಂದಿಲ್ಲ। ಒಂದು ವೇಳೆ ಈಗ ಯಾರಾದರೂ ಅನ್ಯಾಯಕ್ಕೊಳಗಿದ್ರೆ ಒಳಗಾಗಿದ್ದರೆ ಅವರು ಕೂಡ ದೂರ ನೀಡ್ಬೋದು ಮತ್ತು ಈಗೇನು ಬೇರೆ ಆರೋಪಿಗಳಿದ್ದಾರೆ ಅವರನ್ನು ಕೂಡ ಅವ್ರದ್ದೇನು ಹಿನ್ನೆಲೆ ಇದೆ ಅನ್ನೋದು ಅದ್ರ ಬಗ್ಗೆಯೂ ಕೂಡ ನಾವು ಡಿಟೇಲಾಗಿ ಎಂಕ್ವೈರಿ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ನೀಡ್ತೇನೆ। ಅಂದರೆ ನೈಟ್ ಒಬ್ಬನೇ ಇದ್ದ ಹೇಗೆ? ಕೆಲವು ದಿನಗಳ ಹಿಂದೆ ಇವನೇನು ಪರಿಚಯ ಹೇಳಿದೆ, ನಾನು ಸ್ನೇಹಿತರಿದ್ದಾರೆ, ಅವ್ರ ಜೊತೆ ಏನೋ ಗಲಾಟೆ ಮಾಡ್ಕೊಂಡಿದ್ದೆ ಕ್ಷುಲ್ಲಕ ಕಾರಣಕ್ಕೆ। ಅವರೇ ಇವನಿಗೆ ಹಲ್ಲೆ ಮಾಡಿರೋದ್ರ ಬಗ್ಗೆ ಕೆಲವು ಮಾಹಿತಿ ಇದೆ। ಬಟ್ ಅವರನ್ನು ವಶಪಡಿಸ್ಕೊಂಡು ವಿಚಾರಣೆಗೊಳಿಸ್ಪಡಿಸಿದಾಗ ನಮಗೆ ಖಚಿತ ಆಗಲಿದೆ। ಥ್ಯಾಂಕ್ ಯು।